ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ವಡೆ ಮಾಡಿದ್ವಿ. ಇದು ಬೀನ್ಸ್ ಕಾಳು ವಡೆ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಫಸ್ಟು ನಾವು ಇದಕ್ಕೆ ಖಾರ ಆಡಿಸ್ಕೋಬೇಕು. ಅದಕ್ಕೆ ಒಣಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು ಇದನ್ನು ನಾವು ಫಸ್ಟು ಸ್ವಲ್ಪ ತರಿಯಾಗಿ ಆಡಿಸ್ಕೋಬೇಕು. ಕಾಳನ್ನ ನಾವು ಮುಂಚಿತವಾಗಿ 1 ಅವರ್ ನೆನೆಸಿರಬೇಕು. ಆ ನೆನೆಸಿದ ಕಾಳನ್ನ ನೀರೆಲ್ಲ ಸೋರು ಹಾಕಿಬಿಟ್ಟು ಆ ಕಾಳನ್ನ ಸಮೇತ ನಾವು ತರಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಆ ಖಾರನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಬೇಕು. ಆ ಗ್ರೈಂಡ್ ಮಾಡಿರೋ ಹಿಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಾಕಿ ಸೊಪ್ಪು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಅದನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಥಿಂಗ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಮಿಕ್ಸ್ ಮಾಡಿರೋ ಹಿಟ್ಟನ್ನು ಈಗ ನಾವು ವಡೆ ಮಾಡೋಕ್ಕೆ ರೆಡಿ ಇರುತ್ತೆ. ಸೊ ಇವಾಗ ಫಸ್ಟು ನಾವು ಒಂದು ಬಾಣಲಿಗೆ ವಡೆ ಬೇಯಿಸೋಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ಮೇಲೆ ವಡೆನ ಚಿಕ್ಕದಾಗಿ ಈ ಥರ ಒಂದು ಬಟ್ಟೆ ಮೇಲೆ ತಟ್ಟಿ ವಡೆನ ಎಣ್ಣೆಗೆ ಹಾಕಿ ಬೇಯಿಸಬೇಕು. ಡೀಪ್ ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋಷ್ಟು ತನಕ ಬೇಯಿಸ್ಬೇಕಾಗತ್ತೆ. ಇದನ್ನು ಜಾಸ್ತಿ ಉರಿಯಲ್ಲೂ ಬೇಯಿಸಬಾರ್ದು, ಸೀದೋಗ್ಬಿಡತ್ತೆ. ಚೆನ್ನಾಗಿ ವಡೆನ ಬೇಯಿಸ್ಬಿಟ್ಟು ಇದನ್ನು ನಾವು ಪಾಯಸ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ. ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.